ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬ್ರಹ್ಮ ಅಂತಕ್ಕಂಥದ್ದು ಹೇಗೆ ಎಲ್ಲ ಜ್ಯೋತಿಗಳಿಗೆ ಮಿಗಿಲಾದ ಜ್ಯೋತಿಯೋ ಮತ್ತು ಅದು ಹೇಗೆ ಜ್ಞಾನ ಜ್ಞೇಯ ಮತ್ತು ಜ್ಞಾನ ಗಮ್ಯವೋ ಅನ್ನುವಂಥದ್ದು ವಿಚಾರವನ್ನು ತಿಳಿಸಿದ. ಹಾಗೆ ಕ್ಷೇತ್ರ ಜ್ಞಾನ ಮತ್ತು ಜ್ಞೇಯ ಇವುಗಳನ್ನು ತಿಳಿಸಿದ್ದೀನಿ. ಇದನ್ನು ಪಾಲಿಸುವಂಥವನು ಬ್ರಹ್ಮತ್ವವನ್ನು ಪಡಿತಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ. ಮತ್ತೆ ಮುಂದುವರೆದು 19-20 ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಭಗವಂತ ಅಂತ ನೋಡೋಣ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್ ಅಂತ ಹೇಳ್ತಾ ಇದ್ದಾನೆ. ಈ ಪ್ರಕೃತಿ ಮತ್ತು ಪುರುಷ ಇವೆರಡು ಅನಾದಿ ಕಾಲದಿಂದ ಬಂದಿರತಕ್ಕಂಥವು, ಅನಾದಿಗಳಿವು. ವಿಕಾರಗಳು ಮತ್ತು ಗುಣಗಳು ಪ್ರಕೃತಿಯಿಂದ ಹುಟ್ಟಿದಂಥವುಗಳು ಅಂತ ತಿಳಿ ಅಂತ ಹೇಳಿದ ಅರ್ಜುನನಿಗೆ. ಏನಂದರೆ ಈ ಪ್ರಕೃತಿ ಮತ್ತು ಪುರುಷ ಅಂದರೆ ಅವು ಏನು, ಅವು ಇಲ್ಲೊಂದು ಹೊಸ ಎರಡು ವಿಷಯಗಳು ಬಂತು. ಕ್ಷೇತ್ರಜ್ಞ ಹೇಗೆ ಬಂತೋ ಹಿಂದಿನ ಶ್ಲೋಕಗಳಲ್ಲಿ, ಹಾಗೆ ಈ ಪ್ರಕೃತಿ ಮತ್ತು ಪುರುಷನೂ ಕೂಡ ಅದನ್ನೇ ಹೋಲುವಂಥದ್ದು, ಅದೇ ರೀತಿಯಲ್ಲೇ ಬರುವಂಥದ್ದು. ಇವು ಅನಾದಿಗಳಿವು. ದೇಹ, ಮನಸ್ಸು ಮತ್ತು ಬುದ್ಧಿ ಹಾಗೂ ಇಂದ್ರಿಯಗಳು ಇವೇನಿದ್ದಾವೆ ನಮ್ಮ ಶರೀರದಲ್ಲಿ, ಅವುಗಳಲ್ಲಿ ಆಗುವಂಥ ಬದಲಾವಣೆಗಳೆಲ್ಲ ಪ್ರಕೃತಿಯಿಂದ ಆಗುವಂಥದ್ದು. ಅಂದರೆ ನೋಡಿ, ಇಲ್ಲಿ ತಿಳ್ಕೊಬೇಕಾದ್ದು ನಾವು, ಈ ನಮ್ಮ ಶರೀರ ಅಂತಕ್ಕಂಥದ್ದು ಒಂದು ಕ್ಷೇತ್ರ. ಇದರೊಳಗಿರ್ತಕ್ಕಂಥದ್ದು ಮನಸ್ಸು, ಬುದ್ಧಿ, ಜ್ಞಾನ ಮತ್ತು ಇಂದ್ರಿಯಗಳು ಇವೆಲ್ಲ. ಅದೇ ರೀತಿ ಇಲ್ಲಿ ಇವೆಲ್ಲವೂ ಕೂಡ ಈ ಶರೀರದೊಳಗೆ ಏನಿದೆಯೋ ಈ ಮನೆ ಒಳಗೆ ಇವೆಲ್ಲವೂ ಕೂಡ ಪ್ರಕೃತಿಯಿಂದ ಆಗುವಂಥವು. ಇವೆಲ್ಲ ಪ್ರಕೃತಿಗಳ ಪರಿಣಾಮ. ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸ್ತಕ್ಕಂಥವನು ಕ್ಷೇತ್ರಜ್ಞ, ಅವನೇ ಜೀವಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇವುಗಳಲ್ಲಿ ನಾವು ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದು, ನಮ್ಮ ಶರೀರದೊಳಗೆ ಇರತಕ್ಕಂಥ ಈ ಬುದ್ಧಿ, ಮನಸ್ಸು, ಜ್ಞಾನ, ಇಂದ್ರಿಯಗಳು ಇವೆಲ್ಲವೂ ಕೂಡ ಪ್ರಕೃತಿಯಿಂದ ಆಗ್ತಕ್ಕಂಥದ್ದು, ಪ್ರಕೃತಿ ಸ್ವಭಾವವಾದಂಥ ಗುಣಗಳಿವು. ಅದನ್ನು ಅನುಭವಿಸ್ತಕ್ಕಂಥವನು ಪುರುಷ, ಅವನು ಜೀವಿ. ಪುರುಷ ಅಂದರೆ ಇಲ್ಲಿ ಗಂಡು ಅಂತ ಮಾತ್ರ ತಗೋಬಾರ್ದು ಅರ್ಥ, ಜೀವಿ ಅಂತ. ಮತ್ತೆ ಮುಂದುವರೆದು ಹೇಳ್ತಾನೆ, ಕಾರ್ಯಕರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ ಅಂತ ಹೇಳಿದ. ಮುಂದುವರೆದು ಅಂದರೆ ಕಾರ್ಯಕರಣ, ಪ್ರಕೃತಿ ಅಂತಕ್ಕಂಥದ್ದು ಕಾರ್ಯ ಮತ್ತು ಕರಣಗಳ ಉತ್ಪತ್ತಿಗೆ ಮೂಲ ಅಂತ ಹೇಳ್ತಾರೆ. ಈ ಕಾರ್ಯ ಮತ್ತು ಕರಣ ಇವುಗಳ ಉತ್ಪತ್ತಿಗೆ ಪ್ರಕೃತಿನೇ ಮೂಲ. ಪುರುಷ ಸುಖ ದುಃಖಗಳ ಅನುಭವಕ್ಕೆ ಕಾರಣ. ಹಿಂದಿನ ಶ್ಲೋಕಕ್ಕೆ ಅನ್ವಯವಾಗುವಂತೆ ಇದನ್ನು ಇರುವಂಥದ್ದು. ಒಂದು ಮನೆ ಮತ್ತು ಅದರಲ್ಲಿ ವಾಸ ಮಾಡತಕ್ಕಂಥ ಜೀವಿ ಹೇಗೆ ಇರುತ್ತೋ ಹಾಗೆಯೇ ದೇಹ ಮತ್ತು ಅದರೊಳಗಿರ್ತಕ್ಕಂಥ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಬುದ್ಧಿ ಇವೆಲ್ಲವೂ ಇರ್ತವೆ. ಒಂದು ಮನೆ ಒಳಗೆ ವಾಸ ಮಾಡ್ತಕ್ಕಂಥ ವ್ಯಕ್ತಿ ಹೇಗಿರ್ತಾನೋ ಹಾಗೆ ಒಂದು ಶರೀರ, ಅದು ಕ್ಷೇತ್ರ, ಅದರೊಳಗಿರ್ತಕ್ಕಂಥ ಇವೆಲ್ಲ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳೆಲ್ಲವೂ ಕೂಡ ಅದರೊಳಗಿರ್ತಕ್ಕಂಥವು. ಮತ್ತು ಜೀವಿಯೇ ಪುರುಷ, ಅದನ್ನು ಅನುಭವಿಸ್ತಕ್ಕಂಥವನು. ಆ ಪುರುಷ ಅಥವಾ ಜೀವಿ ಸುಖ ಮತ್ತು ದುಃಖಗಳನ್ನು ಅನುಭವಿಸ್ತಾನೆ. ಆ ಅನುಭವಿಸುವಂಥ ಜೀವಿಯೇ ಕಾರಣ.
ಇವೆಲ್ಲವೂ ಕೂಡ ಕರಣ ಅಂದರೆ ಕಾರ್ಯಕರಣ. ಕಾರ್ಯ ಅಂದರೆ ಇವು ನಮ್ಮೊಳಗಿರ್ತಕ್ಕಂಥ ಗುಣಗಳು. ಕರಣ ಅಂದರೆ ಅವುಗಳನ್ನು ಅನುಭವಿಸ್ತಕ್ಕಂಥವು. ಹೀಗೆ ಈ ಶರೀರ ಮತ್ತು ಇಂದ್ರಿಯಗಳು ಹಾಗೂ ಈ ಕಾರ್ಯಕರಣ ಅಂದರೆ ಅವುಗಳ ಪರಿಣಾಮ, ಅದನ್ನು ಅನುಭವಿಸ್ತಕ್ಕಂಥ ಜೀವಿ ಅನ್ನುವಂಥ ವ್ಯತ್ಯಾಸವನ್ನು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.